ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಸಿಆರ್ಪಿಸಿ ಸೆಕ್ಷನ್ 156(3) ಅಡಿಯಲ್ಲಿ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ನೀಡಿದರೆ ಡಿಸೆಂಬರ್ 24ರೊಳಗೆ ತನಿಖಾ ವರದಿಯನ್ನು ನೀಡಲು ಸೂಚನೆಯನ್ನು ನೀಡಲಾಗಿದೆ. ಬಂಧನ ಸೇರಿ ತನಿಖಾಧಿಕಾರಿಗೆ ಸಂಪೂರ್ಣವಾದಂತಹ ಅಧಿಕಾರ ಇದೆ. ಸಿಆರ್ಪಿಸಿ ಸೆಕ್ಷನ್ 156(3) ಅಡಿಯಲ್ಲಿ ಲೋಕಾಯುಕ್ತ ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸದ್ ಬಂದಿದೆಯಲ್ಲ ಸರ್, ಯಾಕೆ ಸಿಆರ್ಪಿಸಿಯಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇದು ಅದರ ಮುಂಚಿತವಾಗಿ ನಡೆದಿರುವಂತಹ ಪ್ರಕರಣವಾಗಿರೋದ್ರಿಂದ ಇದನ್ನ ಸಿಆರ್ಪಿಸಿ ಸೆಕ್ಷನ್ನ ಅಡಿಯಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ BNSS ಕೂಡ ಇದರಲ್ಲಿ ಅಪ್ಲೈ ಆಗುತ್ತೆ. ತದನಂತರ ಅದಾದ ನಂತರ ಡಿಸೆಂಬರ್ 24ಕ್ಕೆ ವರದಿಯನ್ನು ಕೊಡಬೇಕಾಗತ್ತೆ. ಅಂದ್ರೆ ಹೊಸ ವರ್ಷಕ್ಕೆ ಕ್ಲೀನ್ ಇಮೇಜ್ ಇಟ್ಕೊಂಡು ಆಚೆ ಹೋಗ್ತಾರಾ ಅಥವಾ ಈ ಕಪ್ಪು ಚುಕ್ಕೆಯನ್ನು ಇಟ್ಕೊಂಡೇ ಹೋಗ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಸಿಆರ್ಪಿಸಿ ಸೆಕ್ಷನ್ 156(3) ಅಡಿಯಲ್ಲಿ ಈಗ ಇದನ್ನ ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆ ಎದ್ದೇಳುವಂಥದ್ದು ಮುರಳಿ, ಈಗ ಜುಲೈಯಿಂದಲೇ ಎಲ್ಲವೂ ಕೂಡ BNS ಮತ್ತೆ BNSS ಎರಡೂ ಕೂಡ ಜಾರಿ ಆಗಿರೋ ಹಿನ್ನೆಲೆಯಲ್ಲಿ ಸಿಆರ್ಪಿಸಿನ ಅಡಿಯಲ್ಲಿ ಯಾಕೆ ಈ ಪ್ರಕರಣವನ್ನ ತಂದಿಡ್ತಾ ಇದ್ದಾರೆ? ಬಹಳ ಇಂಪಾರ್ಟೆಂಟ್ ಆಗಿ ಪ್ರಕರಣ ಕಾಣಿಸಿಕೊಳ್ತಾ ಇದೆ. ಯಾಕೆ? ಯಾಕಂದ್ರೆ ದೂರು ಕೊಟ್ಟಿದ್ದು ಅದಾದ ನಂತರನೇ ಅಲ್ವಾ ರಾಜ್ಯಪಾಲರಿಗೆ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಈ ಘಟನೆ ನಡೆದಿರುವಂಥದ್ದು ಸಾಕಷ್ಟು ವರ್ಷಗಳ ಹಿಂದೆ, ಸರಿಸುಮಾರು 22ರಿಂದ 25 ವರ್ಷಗಳ ಹಿಂದೆ ನಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವ ಕಾನೂನಿತ್ತು ಆ ಕಾನೂನಿನ ಅಡಿಯಲ್ಲಿ ಒಂದು ತನಿಖೆಯನ್ನ ಮಾಡಬೇಕು. ತನಿಖೆಯನ್ನ ಮಾಡಬೇಕಾದ್ರೆ ಈ ಸಿಆರ್ಪಿಸಿ ಸೆಕ್ಷನ್ ಅನ್ನ ಇಟ್ಕೊಂಡು ತನಿಖೆಯನ್ನ ಮಾಡಬೇಕು. ಆದ್ರೆ ದೋಷಾರೋಪ ಪಟ್ಟಿ ಅಥವಾ ಅಂತಿಮ ವರದಿ ಅಂತ ಏನು ಹೇಳ್ತೀವಿ, ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ BNSS ನ ಫಾಲೋ ಅಪ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾ ಇರೋಂಥದ್ದು. ಯಾಕೆಂದ್ರೆ ಘಟನೆ ನಡೆದಂತ ಸಂದರ್ಭ ಏನಿತ್ತು, ಈಗ ಎರಡೂ ಕೂಡ ಕಾನೂನು ಇದಾವೆ. ಮುರಳಿ ಹಾಗೆ ಹೋಲ್ಡ್ ಮಾಡಿಸ್ತೀನಿ. ಉಪಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, ಒಂದೇ ನಿಮಿಷ. ದುಡ್ಡು ಕೊಟ್ಟಿದ್ದಾರೆ, ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಚೆಕ್ ಕೊಡುವಂಥ 5 ಲಕ್ಷ ಸರ್ಕಾರದ್ದು, 5 ಲಕ್ಷ ನಮ್ಮ ಸ್ಥಳೀಯ ಪಕ್ಷದ್ದು, ಇದನ್ನು ಕೊಡುವಂಥ ಕೆಲಸಕ್ಕೆ ಬಂದಿದ್ದೇನೆ. ಇನ್ನೊಂದು ವಿಶೇಷ, ನಾನು ಆ ಕುಟುಂಬದವರು, ಅದು ಬೇರೆ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ರು. ಎಸ್ ಮುರಳೀಧರ್, ಕಂಟಿನ್ಯೂ ಮಾಡಿ. BNSS ಮತ್ತು BNS ಬಗ್ಗೆ ಅದರ ಸಿಆರ್ಪಿಸಿಗೆ ಯಾಕೆ ತಂದಿಟ್ರು ಅಂತ ಮುರಳೀಧರ್. ಅರುಣ್, ಏನಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈಗ ಸಿಆರ್ಪಿಸಿ ಇರ್ಬೋದು, IPC ಇರ್ಬೋದು, BNS ಇರ್ಬೋದು, BNSS ಇರ್ಬೋದು, ಈ ಎಲ್ಲ ಕೂಡ ಇರುವಂತದ್ದು. ಆದ್ರೆ ಘಟನಾವಳಿ ಯಾವಾಗ ನಡೀತು, ಘಟನೆ ನಡೆದ ದಿನಾಂಕ ಯಾವ್ದಿತ್ತು, ಆ ಸಂದರ್ಭದಲ್ಲಿ ಇದ್ದಂತ ಕಾನೂನನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಆದ್ರೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಪ್ರಸ್ತುತ ಕಾನೂನು ಏನಿತ್ತು, ಪ್ರಸ್ತುತ ಕಾನೂನನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಈಗ ವಿಚಾರಗಳಿರುವಂಥದ್ದು. ಯಾಕಂದ್ರೆ ಇವತ್ತು ನ್ಯಾಯಾಲಯದಲ್ಲಿ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಯ್ತು. ಈ ತನಿಖೆಯನ್ನ ಯಾವ ಅಂಡರ್ ಇದು ಸೆಕ್ಷನ್ಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಹೇಳಿ ಕೇಳ್ಕೊಟ್ಟು ಕೋರ್ಟ್ ಆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಆದಂತ ಲಕ್ಷ್ಮೀ ಅಯ್ಯಂಗಾರ್ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ಗೆ ನೀಡಿದ್ರು. ಯಾಕೆಂದ್ರೆ ಈ ಬೇರೆ ಬೇರೆ ಕೋರ್ಟ್ ನಲ್ಲಿ ಆದಂತ ಆದೇಶಗಳಿರ್ಬೋದು, ಹೈಕೋರ್ಟ್ ನ ಆದೇಶ ಮತ್ತು ಅಲಹಾಬಾದ್ನ ಒಂದು ಹೈಕೋರ್ಟ್ ನ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಏನಿತ್ತು, ಆ ಎಲ್ಲಾನು ಕೂಡ ಕೋರ್ಟ್ ನ ಗಮನಕ್ಕೆ ತಂದ್ರು. ಕೋರ್ಟ್ ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಇವತ್ತು ಅದನ್ನ ಸಿಆರ್ಪಿಸಿ ಅಂಡರ್ ನಲ್ಲಿ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಅದಾದ ನಂತರ ಫೈನಲ್ ರಿಪೋರ್ಟ್ ಅಂತ ಏನೇ ಹೇಳ್ತಾರೆ, ಅದನ್ನ BNSS ನ ಅಡಿಯಲ್ಲಿ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಒಂದು ಟೆಕ್ನಿಕಲ್ ವರ್ಡ್ ಆಗುವಂಥದ್ದು. ಅಂದ್ರೆ ಈ ಟೆಕ್ನಿಕಲ್ ವರ್ಡ್ ಏನಿದೆ, ಈ ಟೆಕ್ನಿಕಲ್ ವರ್ಡ್ಗಳು ಸರ್ವೇ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಅವರ ವಿರುದ್ಧ ತನಿಖೆ ಆಗ್ತಾ ಇದೆಯಾ, ತನಿಖೆ ಆಗಲ್ವಾ ಅನ್ನೋದು ಅಷ್ಟೇ ವಿಚಾರಗಳಿರುವಂಥದ್ದು. ಆದ್ರೆ ಇದು CM ಅವ್ರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗ್ತಾ ಹೋಗ್ತದೆ ಅಂತ ಅಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಏನಾದರೂ FIR ಅನ್ನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾ ಹೋದ್ರೆ ಆಗ FIR ನ ದಾಖಲು ಮಾಡೋ ಸಂದರ್ಭದಲ್ಲೇ ಒಂದಷ್ಟು ಸೆಕ್ಷನ್ಗಳನ್ನ ಲೂಪೋಲ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು, ಅಥವಾ FIR ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆಯ ವಿಚಾರಗಳು ಬರುವಂತ ಸಾಧ್ಯತೆಗಳು, ಇದೆಲ್ಲ ಕೂಡ ಒಂದು ವಿಚಾರ ಆಗುವಂಥದ್ದು. ಯಾಕೆಂದ್ರೆ ಆರೋಪಿತ ಸ್ಥಾನದಲ್ಲಿ ಇರುವಂತವ್ರು ಯಾರು ಇರ್ತಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಥವಾ ಸಹಾಯ ಆಗಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಸಿಡರ್ ಅನ್ನ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಇದುವರೆಗೂ ಅರುಣ್ ಕೇಳಿ ಬರ್ತಾ ಇದ್ದಂಥದ್ದು, ಮೇಲ್ಮನವಿಯನ್ನ ಸಲ್ಲಿಸ್ತಾರೆ, ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಈಗ CM ಅವರು ತಯಾರಿಲ್ಲ. FIR ಅನ್ನ ದಾಖಲು ಮಾಡ್ತಾರೆ. FIR ಅನ್ನ ದಾಖಲು ಮಾಡಿದ ಬಳಿಕ FIR ನ ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರೋಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸೊ ಬಂಧನ ಸೇರಿ ತನಿಖಾಧಿಕಾರಿಗೆ ಸಂಪೂರ್ಣ ಅಧಿಕಾರ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಈಗ. ಸೊ ಮೈಸೂರು ಲೋಕಾಯುಕ್ತ SP ಅವರಿಗೆ ಆದೇಶವನ್ನ ನೀಡಿದ್ದಾರೆ ತನಿಖೆಯನ್ನ ಮಾಡೋದಕ್ಕೆ. ಡಿಸೆಂಬರ್ 24ರ ಒಳಗೆ ತನಿಖಾ ವರದಿಯನ್ನು ನೀಡಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಹೊಸ ವರ್ಷದ ಒಳಗಡೆಗೆ ಈ ವಿಚಾರದಲ್ಲಿ ನೋಡಬೇಕು. CM ವಿರುದ್ಧ ಈಗ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ನಿನ್ನೆ ತನಿಖೆಗೆ ಆದೇಶ ಇತ್ತು, ಬಟ್ ಇವತ್ತು ಲೋಕಾಯುಕ್ತ ತನಿಖೆಗೆ ಆದೇಶ ಜನಪ್ರತಿನಿಧಿ ನ್ಯಾಯಾಲಯ ನೀಡಿದೆ. ಮುಡ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು, ಮುಡ ಅಕ್ರಮದ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದು ಕೇವಲ ಸಿದ್ದರಾಮಯ್ಯನವ್ರದ್ದಷ್ಟೇ ಅಲ್ಲ, ಅಲ್ಲಿ ತನಿಖಾ ವರದಿಗೆ 3 ತಿಂಗಳು ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಏನೇನು ಅಂಶಗಳು ಇರಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ತನಿಖಾ ವರದಿಗೆ 3 ತಿಂಗಳ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಡಿಸೆಂಬರ್ 24ರ ಒಳಗಡೆಗೆ ತನಿಖಾ ವರದಿಯನ್ನು ಸಲ್ಲಿಸಬೇಕು. ಡಿಸೆಂಬರ್ 24ರ ಒಳಗೆ ತನಿಖಾ ವರದಿಯನ್ನು ಸಲ್ಲಿಸಬೇಕು. CRPC ಸೆಕ್ಷನ್ 156(3)ರ ಅಡಿಯಲ್ಲಿ ಈ ತನಿಖೆಯನ್ನು ಮಾಡಬೇಕು. CRPC ಸೆಕ್ಷನ್ 156(3)ರ ಅಡಿಯಲ್ಲಿ ತನಿಖೆಯನ್ನು ಮಾಡಬೇಕು. ತನಿಖಾಧಿಕಾರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ನೀಡಲಾಗಿದೆ. ತನಿಖಾಧಿಕಾರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಬಂಧನ ಸೇರಿ ತನಿಖಾಧಿಕಾರಿಗೆ ಅಧಿಕಾರವನ್ನು ಕೊಡಲಾಗಿದೆ. ಬಂಧನವನ್ನು ಸೇರಿನೇ ತನಿಖಾಧಿಕಾರಿಗೆ ಅಧಿಕಾರವನ್ನು ನೀಡಿದ್ದಾರೆ. ಸೊ ಆದರೆ ಇಲ್ಲಿ ಬರುವಂಥ ಕಡೆಯದಾಗಿರುವಂಥ ಒಂದು ಪ್ರಶ್ನೆ ಅಂತಂದರೆ, ಮುಖ್ಯಮಂತ್ರಿಯಾಗಿದ್ದುಕೊಂಡಾಗ ಲೋಕಾಯುಕ್ತ ಹೇಗೆ ತನಿಖೆ ಮಾಡುತ್ತೆ ಅನ್ನೋದು ಕೊನೆಯದಾಗಿ ಕಾಡುವಂಥ ಪ್ರಶ್ನೆ ಅಷ್ಟೇ. ಯಾಕಂದರೆ ದ ಸೂಪರ್ ಮ್ಯಾನ್ ಇಸ್ ದ CM. ಅವರ ಅಡಿಯಲ್ಲಿ ಬರುವಂಥ ಎಲ್ಲ ಸಂಸ್ಥೆಗಳು. ಲೋಕಾಯುಕ್ತ ಹೇಗೆ ಮುಖ್ಯಮಂತ್ರಿಗಳ ವಿಚಾರಣೆಯನ್ನು ಮಾಡುತ್ತೆ? ಅಧಿಕಾರದಲ್ಲಿರುವಂಥ ಅದು ಮುಖ್ಯಮಂತ್ರಿ ಆಗಿರುವಂಥವ್ರನ್ನ ವಿಚಾರಣೆ ಮಾಡೋಕ್ಕಾಗತ್ತಾ?